ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಿದು? ಇದೇನ್ ಮನೆನಾ ಅಥವಾ ಸೂತ್ಕುದ್ ಮನೆನಾ? ನಮ್ಮ ಮನೆಯಲ್ಲಿರೋ ಮುಖಗಳು ಏನಕ್ಕೆ ಹಿಂಗಾಗಿರುತ್ತೆ ಯಾವಾಗ್ಲೂ? ಐಶು, ಯಾವಾಗ ಬಂದಮ್ಮ? ಚೆನ್ನಾಗಿದ್ಯಾ? ನೀನಾದ್ರೂ ಒಂದ್ ಸ್ವಲ್ಪ ನಗು. ನಿಂತ್ಕೊಳ್ಳೋ. ಮಗು ಎಲ್ಲಿ? ಯಾಕೋ ಮಗುನ್ ತಗೊಂಡ್ಬಂದಿಲ್ಲ? ನೀನ್ ಒಬ್ನೇ ಬಂದಿದ್ಯಾ? ಮಗುನ? ಯಾವ ಮಗು? ಯಾರ ಮಗು? ನಾನು ಯಾಕೆ ತಗೊಂಡೋಗ್ಬೇಕು? ನಾನು ಯಾಕೆ ತಗೊಂಡ್ಬರ್ಲಿ? ಸ್ವಲ್ಪ ಬಿಡಿಸಿ ಪ್ರಶ್ನೆ ಕೇಳಿದ್ರೆ ನನಗೂ ಉತ್ತರ ಕೊಡಕ್ಕೆ ಸರಿ ಹೋಗುತ್ತೆ. ಮಾಡೋದೆಲ್ಲ ಮಾಡಿ ಯಾಕೋ ನಾಟಕ ಮಾಡ್ತಿದ್ಯಾ? ಇಂಥ ನಾಟಕಗಳನ್ನ ನಾನು 1000 ನೋಡಿದ್ದೀನಿ. ಹೇಳು ಹೇಳು, ಮಗು ಎಲ್ಲಿ? ಯಾವ ಮಗು? ಯಾವ ಮಗುನ? ನಿನ್ ಮಗು ಕಣೋ. ಇದ್ರ ಜೊತೆ ಹುಟ್ಟಿತ್ತಲ್ಲ ಇನ್ನೊಂದು ಮಗು, ಆ ಮಗು ಕಣೋ. ನಾವು ದೇವಸ್ಥಾನಕ್ಕೆ ಹೋಗುವಾಗ 2 ಮಗುನು ಮಲಗಿತ್ತಲ್ವಾ, ಅದ್ರಲ್ಲಿ 1 ಮಗು ಕಣೋ. ಇರಿ, ನನಗೆ ಕನ್ಫ್ಯೂಸ್ ಮಾಡಬೇಡಿ. ಎಲ್ಲೋ ಒಂದ್ ಕಡೆ ಆಶಾ ಕಿರಣ ಕಾಣಿಸ್ತಿದೆ, ಅದಕ್ಕೂ ಅಡ್ಡಿ ಬರಕ್ ಹೋಗ್ಬೇಡಿ. ಏನೇ ಇದ್ರು ಸಿಂಪಲ್ ಆಗಿ ಸ್ವಲ್ಪ ನೇರವಾಗಿ ಹೇಳ್ತೀರಾ? ಇದ್ರ ಜೊತೆ ಇತ್ತಲ್ಲ ಇನ್ನೊಂದ್ ಮಗು, ಆ ಮಗು ಕಾಣ್ತಿಲ್ಲ. ಎಲ್ಲ ಮಗು? ಏನು? ಬೇಡ್ದಿರೋ ಬೇವಿನ ಕಾಯಿಗಳಲ್ಲಿ ಒಂದ್ ಬೇವಿನಕಾಯಿ ಕಾಣಿಸ್ತಿಲ್ವಾ? ಎಲ್ಲೋಯ್ತು? ನಮ್ಮನ್ ಕೇಳಿದ್ರೆ ನಮ್ಗೇನೋ ಗೊತ್ತು. ನಾವಿಲ್ಲದೆ ಇರುವಾಗ ನೀನೇ ತಾನೇ ತಗೊಂಡೋಗಿದ್ದು. ಇಲ್ಲ, ನಾನೇನಕ್ಕೆ ಆ ಬೇವಿನಕಾಯಿ ತಗೊಂಡೋಗ್ಲಿ? ಅಂದ್ರೆ ನೀವ್ ನಮ್ಮ ಮಗು ತಗೊಂಡೋಗಿಲ್ವಾ? ಇಲ್ಲ, ನನಗೂ ಅದಕ್ಕೂ ಏನಾದ್ರೂ ಸಂಬಂಧ ಇದ್ರೆ ತಾನೇ ತಗೊಂಡೋಗೋದಿಕ್ಕೆ. ಬೇಡ್ದಿರೋ ಬೇವಿನಕಾಯಿನ ಕೈಯಲ್ಲ ಕಾಲಲ್ಲೂ ಮುಟ್ಟಲ್ಲ ನಾನು. ಆದ್ರೂ ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ ನೀವು. ಒಂದ್ ಮಗು ಹೋಯ್ತಾ? ಇನ್ನೊಂದು ಯಾಕೆ ಹೋಗ್ಲಿಲ್ಲ? ಇದು ಹೋಗಿದ್ದಿದ್ರೆ ನೆಮ್ಮದಿಯಾಗಿರ್ಬೋದಾಗಿತ್ತು. ಏನಂತ ಮಾತಾಡ್ತಾ ಇದೀಯೋ? ಒಬ್ಬ ಹೆತ್ತ ತಂದೆಯಾಗಿ ಹೀಗೆ ಮಾತಾಡೋದ? ಹಲೋ, ಹೆತ್ತಿದ್ದು ನಾನಲ್ಲ, ನಿಮ್ ಸೊಸೆ. ಏಯ್, ನಾಚಿಕೆ ಆಗಲ್ವೇನೆ ಹೀಗೆಲ್ಲ ಮಾತಾಡೋದಕ್ಕೆ? ನಾಚಿಕೆ ಯಾಕಾಗ್ಬೇಕು? ಹಾಗ್ ನೋಡಿದ್ರೆ ನನಗೆ ಸಂತೋಷ ಆಗ್ತಿದೆ. ಆ ದೇವ್ರಿಗೆ ಬೈದ್ರೆ ಆಸೆ ಈಡೇರುತ್ತೆ ಅಂತ ಗೊತ್ತಾಗ್ತಿರೋದೇ ಇವತ್ತು. ಸದ್ಯ ಆ ದೇವ್ರಿಗೆ ಬೈದಿದ್ದಕ್ಕೂ ಸಾರ್ಥಕ ಆಯ್ತು. ಆ ದೇವ್ರು ನಿಮ್ ಪ್ರಾರ್ಥನೆಗಿಂತ ನನ್ನ ಬೈಗಳನ್ನೇ ಬೇಗ ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟೇಷ್ಟು ಬೈದಿದ್ದಕ್ಕೆ ಒಂದು ಮಗು ಕಾಣೆ ಆಯ್ತು ಅಂದ್ರೆ ಇನ್ನೂ ಒಂದಷ್ಟು ಬೈತಿದ್ದೆ, ಈಗಿರೋ ಮಗುನು ಕಾಣೆ ಹೋಗ್ತಿತ್ತು. ಜೊತೆಯಾಗಿ ಬಂದವು ಜೊತೆಯಾಗಿಯೇ ಕಾಣೆ ಹೋಗ್ತಿದ್ವು. ಅಯ್ಯೋ ದೇವ್ರೆ, ಈ ಮಗು ಕಾಣೆ ಆಗಿರೋ ತರ ಈಗಿರೋ ಮಗುನು ಕಾಣೆ ಆಗೋದ್ರೆ ಮುಂದಿನ ಅಮಾವಾಸ್ಯೆ ದಿನ ಬರೀ ಗಾಲಲ್ಲಿ ಬಂದು ನಿನ್ ಬೆಟ್ಟ ಹತ್ತಿ ಅರ್ಕೆ ತೀರಿಸ್ತೀನಪ್ಪ. ಬಾಯ್ ಮುಚ್ಚೋ ಪಾಪಿ. ನಾವು ಸುಮ್ನೆ ಇದೀವಿ ಅಂತ ಬಾಯ್ ಬಂದಂಗೆಲ್ಲ ಮಾತಾಡ್ತಿದ್ಯಾ? ಒಂದ್ ಮಗು ಕಾಣಿಸ್ತಿಲ್ಲ, ಎಲ್ ಹೋಯ್ತು ಅಂತ ಇದ್ರೆ ನೀನ್ ನೋಡಿದ್ರೆ ಇನ್ನೊಂದ್ ಮಗುನು ಕಾಣೆ ಆಗ್ಲಿ ಅಂತ ಹೇಳ್ತಿದ್ಯಲ್ಲ. ಅಲ್ಲ ಕಣೋ, ನಿನಗ್ ಮನ್ಸಾದ್ರೂ ಹೇಗೋ ಬರುತ್ತೆ? ಎಂತ ಹೃದಯನೋ ನಿಂದು? ಸ್ವಲ್ಪ ಆದ್ರೂ ಮನುಷ್ಯತ್ವ ಬೇಡ್ವಾ? ಅಪ್ಪನಾಗಿ ಒಂದ್ ಮಗುಗೆ ಆಪತ್ ತಂದಿದ್ ಸಾಲ್ದ, ಇನ್ನೊಂದ್ ಮಗುಗೂ ಕೇಳ್ ಬಯಸ್ತಿದ್ಯಾ? ನಿನ್ನಂತವನ ಮಗ ಅಂತ ಹೇಳಕ್ಕೆ ಅಸಹ್ಯ ಅನ್ಸ್ತಾ ಇದೆ ನನಗೆ. ನನ್ನಂತ ಒಳ್ಳೆ ಮಗನ್ನೇ ನೀವು ಮಗ ಅಂತ ಒಪ್ಕೋತಿಲ್ಲ, ಇನ್ನು ಈ ಬೇವಿನಕಾಯಿಗಳನ್ನ ನಾನೇಗ್ ಒಪ್ಕೊಳ್ಳಿ? ಈಗ ಗೊತ್ತಾಗ್ತಿದ್ಯಾ ನೋವೇನು ಅಂತ? ನೋಡಿ, ಸುಮ್ಮನೆ ಏನೇನೋ ಮಾತಾಡಿ ನನ್ನ ಖುಷಿನ ಹಾಳು ಮಾಡ್ಬಿಡಿ. ಈಗ ಅರ್ಧ ಖುಷಿನಾದ್ರೂ ಆಗಿದೆ, ದಯವಿಟ್ಟು ಅದನ್ನಾದ್ರೂ ಅನುಭವಿಸೋದಿಕ್ ಬಿಡಿ.
ಪಾರ್ವತಿ ಈ ರೀತಿ ಮಾತಾಡ್ತಿದ್ದಾನೆ ಇವನು? ಕೇಡ್ಗಾಲಕ್ಕೆ ಕೆಟ್ಟದಾಗೆ ಮಾತಾಡೋದು. ಅದೇನ್ ಮಾಡ್ ಬಂದಿದಾನೋ, ಏನ್ ಮಾಡಕ್ ಹೊರಟಿದಾನೋ ಒಂದು ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದು ಹೇಳ್ತೀನಿ, ಇವನ್ನ ದೇವ್ರ ಮಾತ್ರ ಕ್ಷಮಿಸಲ್ಲ. ದೀಪು, ಅಳಬೇಡ್ವೆ. ನೀನ್ ಈ ತರ ಅಳೋದ್ರಿಂದ ಕಳೆದೋಗಿರೋ ಮಗು ವಾಪಸ್ ಸಿಗುತ್ತಾ? ಆಗೊಂದ್ ವೇಳೆ ಸಿಗುತ್ತೆ ಅನ್ನೋದಾದ್ರೆ ಮಗು ಸಿಗೋವರೆಗೂ ಅಳ್ತಾನೆ ಇರು ಅಂತ ನಾನೇ ಹೇಳ್ತಿದ್ದೆ. ಹಾಗಂತ ಅಳ್ದೇನೆ ನಿಮ್ ತರ ಕಲ್ಬಂಡೆ ತರ ಇರು ಅಂತೀರಾ? ನನಗ್ ಹಾಗಿರಕ್ ಬರಲ್ಲ ರೀ. ಯಾಕಂದ್ರೆ ನಾನು ಚಿತ್ರ ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋರು. ಅಲ್ಲಿ ಅವಳಿಗೆ ನೋವಾದ್ರೆ ಇಲ್ಲಿ ನನಗ್ ಕಣ್ಣೀರ್ ಬರುತ್ತೆ. ದೀಪು, ನಾನು ಹಾಗೆ ಹೇಳ್ತಿಲ್ಲ. ನಿಮ್ ಸಂಬಂಧಗಳ ಫೀಲಿಂಗ್ಸು ನನಗೆ ಅರ್ಥ ಆಗುತ್ತೆ. ಹಾಗಂತ ಈ ಕಣ್ಣೀರ್ ಹಾಕೊಂಡ್ ಕೂತ್ಕೊಂಡ್ರೆ ನಿನಗ್ ನೋವಾಗುತ್ತೆ ಕಣೆ. ನಿನಗ್ ನೋವಾಗದ್ ನನ್ ಕೈಲಿ ನೋಡಕ್ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡು ದೀಪು, ಯಾವ್ದು ನಮ್ ಕೈಲಿ ಇಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ ಕೂತ್ಕೊಂಡ್ರೆ ವೇಸ್ಟು. ಅದೇ ಯಾವ್ದು ನಮ್ ಕೈಲಿದೆಯೋ ಅದ್ರ ಬಗ್ಗೆ ಕೈ ಕಟ್ಕೊಂಡ್ ಕೂತ್ಕೊಂಡ್ರೆ ಅದು ವೇಸ್ಟು. ದೀಪು, ನಮ್ ಕೈಲಿ ಏನೇನಾಗುತ್ತೋ ಎಲ್ಲದನ್ನು ಮಾಡಕ್ ಪ್ರಯತ್ನ ಪಡ್ಬೇಕು ದೀಪು. ಅದು ನನ್ನ ಪಾಲಿಸಿ. ಸರಿ, ಈಗ ನಾನು ಏನ್ ಮಾಡ್ಬೇಕು? ದಯವಿಟ್ಟು ಅಳೋದನ್ನ ನಿಲ್ಸು. ಯೋಚನೆ ಮಾಡು, ಆಲೋಚನೆ ಮಾಡು. ಸರಿ, ಬನ್ನಿ ಹಾಗಾದ್ರೆ ನಾವಿಬ್ರು ಚಿತ್ರ ಮನೆಗೆ ಹೋಗೋಣ. ಅಲ್ಲೋಗಿ ಏನ್ ಮಾಡ್ತೀಯ ದೀಪು? ಅಬ್ಬಬ್ಬ ಅಂದ್ರೆ ತಪ್ಕೋತೀಯ, ಕಣ್ಣೀರ್ ಹಾಕ್ತೀಯ, ನೀನು ಸಮಾಧಾನ ಮಾಡ್ಕೋತೀಯ, ಅವ್ರಿಗೂ ಸಮಾಧಾನ ಮಾಡ್ಕೊಳ್ಳಿ ಅಂತೀಯ, ಅಷ್ಟೇನೆ. ಅದನ್ನ ಬಿಟ್ಟು ಬೇರೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡು ದೀಪು. ಅದನ್ನ ಎಲ್ಲರೂ ಮಾಡಿರ್ತಾರೆ. ಸರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗಿಂಗ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋಣ ಬನ್ನಿ. ನಾನಾಗ್ಲೇ ಮುಳ್ಳಣ್ಣಂಗೆ ಫೋನ್ ಮಾಡಿ ಹೇಳಾಯ್ತು. ಅವರ ಕೆಲಸ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ಬೋದು? ಈಗ ನೀನೇನ್ ಮಾಡ್ಬೇಕು ಗೊತ್ತಾ? ಒಳ್ಳೆದಿನ ಬಯಸ್ತಾ ತಾಳ್ಮೆಯಿಂದ ಇರಬೇಕು. ಆಗ ಎಲ್ಲ ಫಲ ಕೊಡುತ್ತೆ ತಿಪ್ಪು. ನೀನು ಕಣ್ಣೀರು ಒರೆಸ್ಕೊಂಡು ಧೈರ್ಯ ತಗೋಬೇಕು. ಹಾಗೆ ಚಿತ್ರಂಗೂ ಧೈರ್ಯ ಹೇಳ್ಬೇಕು. ದೀಪು, ಕಣ್ಣೀರಾಗ್ತಾ ಹೋದ್ರೆ ನಮ್ಮ ಎದುರುಗಡೆ ಕರೆಕ್ಟ್ ಆಗಿರೋ ದಾರಿನೂ ಮಂಜಾಗಿ ಕಾಣುತ್ತೆ. ಅದೇ ನಾವು ಧೈರ್ಯವಾಗಿದ್ರೆ ಕಾಡಲ್ಲೂ ನಮ್ಗೆ ದಾರಿ ಸಿಗುತ್ತೆ. ಇದನ್ನ ನೀನು ಅರ್ಥ ಮಾಡ್ಕೊಂಡು ಚಿತ್ರಂಗೂ ಅರ್ಥ ಮಾಡಿಸ್ಬೇಕು. ಇದೆ ನೀನು ಚಿತ್ರಂಗೆ ಕೊಡೋ ಉಡುಗೊರೆ. ದೀಪು, ಈಗ ನಾವೇನೇ ಇದ್ರು ಮಗು ಕಳೆದೋಗಿದ್ದು ಹೇಗೆ, ವಾಪಸ್ ಮಗುನ ಹುಡ್ಕೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು ದೀಪು. ಹಾಗಂತ ಚಿತ್ರನ ಬಗ್ಗೆ ಯೋಚನೆ ಮಾಡಬೇಡ ಅಂತ ನಾನು ಹೇಳ್ತಿಲ್ಲ. ಯೋಚನೆ ಮಾಡ್ಕೊಂಡು ನೀನು ಕಣ್ಣೀರ್ ಹಾಕೊಂಡು ಕೂತ್ಕೋಬೇಡ. ನನ್ಗದು ನೋಡಕ್ಕಾಗಲ್ಲ ದೀಪು, ಪ್ಲೀಸ್.